ಕಾಂಗ್ರೆಸ್ ಪಕ್ಷದಿಂದ ಮರಳಿ ಬಿಜೆಪಿ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಅವರು ಸೇರ್ಪಡೆಯಾಗಿದ್ದಾರೆ. ಆದರೆ ಬಿಜೆಪಿ ಕಾರ್ಯಕಾರಿಣಿ ಸಭೆಯಿಂದ ಜಗದೀಶ್ ಶೆಟ್ಟರ್ ಅವರು ಅಂತರ ಕಾಯ್ಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇದ್ರೂ ಕೂಡ ಜಿಲ್ಲಾ ಕಾರ್ಯಕಾರಿಣಿ ಸಭೆಗೆ ಜಗದೀಶ್ ಶೆಟ್ಟರ್ ಅವರು ಗೈರಾಗಿದ್ದಾರೆ. ಹೀಗಾಗಿ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಆಹ್ವಾನ ನೀಡಿಲ್ವಾ ಅಥವಾ ಆಹ್ವಾನ ಕೊಟ್ಟರೂ ಕೂಡ ಬಿಜೆಪಿಯಿಂದ ಅವರು ದೂರ ಉಳಿದ್ರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಇನ್ನು ಜಗದೀಶ್ ಶೆಟ್ಟರ್ ಅವರ ನಡೆ ಇದೀಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ಬಿಜೆಪಿಗೆ ಮತ್ತೆ ಮರಳಿ ಸೇರ್ಪಡೆಯಾಗಿದ್ದಾರೆ. ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆಯ ನಂತರ ಅದೇ ರೀತಿಯಾಗಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆಯಾದ ಬಳಿಕ ಮೊಟ್ಟ ಮೊದಲ ಸಭೆ ನಡೀತಾ ಇದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷ ತಿಪ್ಪಣ್ಣ ಮಜ್ಜಿಗೆ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಶೆಟ್ಟರ್ ಅವರು ಘರ್ ವಾಪಸಿಯಾದ ನಂತರ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಕೂಡ ಸಾಕಷ್ಟು ಮೂಡಿದೆ. ಸಭೆಯಿಂದ ಜಗದೀಶ್ ಶೆಟ್ಟರ್ ಅವರು ದೂರ ಉಳಿದಿದ್ದರಿಂದಾಗಿ ಕಾರ್ಯಕರ್ತರಿಗೂ ಕೂಡ ನಿರಾಸೆಯಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಅವರು ಈ ಒಂದು ಕಾರ್ಯಕಾರಿಣಿ ಸಭೆಯಿಂದ ದೂರ ಉಳಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅದೇ ರೀತಿಯಾಗಿ ಕಾರ್ಯಕರ್ತರಲ್ಲಿ ಗೊಂದಲಕ್ಕೂ ಕೂಡ ಇದು ಕಾರಣವಾಗ್ತಾ ಇದೆ. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಯಾವ ಕಾರಣಕ್ಕಾಗಿ ಬರಲಿಲ್ಲ, ಜಿಲ್ಲಾಧ್ಯಕ್ಷರು ಅವರಿಗೆ ಆಹ್ವಾನ ಕೊಡಲಿಲ್ವಾ ಅಥವಾ ಆಹ್ವಾನ ಇದ್ರೂ ಕೂಡ ಜಗದೀಶ್ ಶೆಟ್ಟರ್ ಅವರು ದೂರ ಉಳ್ಕೊಂಡ್ರು ಕೂಡ ಯಾವ ಕಾರಣಕ್ಕಾಗಿ ಅವರು ದೂರ ಉಳ್ಕೊಂಡ್ರು, ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಎದುರಾಗ್ತಾ ಇವೆ. ಇನ್ನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆದರೂ ಕೂಡ ನಾನೊಂದು ತೀರ ನೀನೊಂದು ತೀರ ಯಾಕಂತ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ರಾಮ ಮಂದಿರ ನಿರ್ಮಾಣ ಮತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಪ್ರಧಾನಮಂತ್ರಿಗಳಿಗೆ ಅಭಿನಂದನಾ ನಿರ್ಣಯ. ಬ್ರಿಟಿಷರು 2 ಬಾರಿ ಅಂದ್ರೆ ಸುಮಾರು 2 ಲಕ್ಷ ಹಿಂದೂಗಳ ಇವತ್ತು 34ರವರೆಗೆ ಸುಮಾರು 76 ಬಾರಿ ಯುದ್ಧಗಳಾಗಿವೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಮಾಹಿತಿ ಕೊಡ್ತಾ ಹೋಗ್ತಾರೆ. ಯಲ್ಲಪ್ಪ, ಏನಿದೆ ಈ ಬಗ್ಗೆ ಮಾಹಿತಿ ಅಂತ? ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಈಗಾಗಲೇ ಅಂತಾರೆ ಗರ್ ವಾಪಸಿ ಆಗಿದ್ದಾರೆ. ಗರ್ ವಾಪಸಿ ಆದ ಬೆನ್ನಲ್ಲೇ ಧಾರವಾಡ ಜಿಲ್ಲೆಯ ಬಿಜೆಪಿಯ ಚಟುವಟಿಕೆಗಳು ಗರಿಗೆದರಿವೆ. ಮೊಟ್ಟ ಮೊದಲ ಬಾರಿಗೆ ಅಂದರೆ ಕಳೆದ 9 ತಿಂಗಳ ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಕಾರಿಣಿ ಸಭೆಯನ್ನು ಇಲ್ಲಿ ಅಂತಾರೆ ಬಿಜೆಪಿ ಮಾಡಿರಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಈಗ ಅಂತಂದರೆ ಒಂದು ಕಾರ್ಯಕಾರಿಣಿ ಸಭೆ ಮಾಡಲು ಮುಂದಾಗ್ತದೆ. ಯಾಕೆಂದರೆ ಇಲ್ಲಿವರೆಗೂ ಯಾವಾಗ ಜಗದೀಶ್ ಶೆಟ್ಟರ್ ಇಲ್ಲಿ ಅಂದರೆ ಪಕ್ಷವನ್ನು ತೊರೆದ್ರು, ಆ ಪಕ್ಷ ತೊರೆದಾಗಿನಿಂದ ಬಿಜೆಪಿ ಇಲ್ಲಿ ಅಂತಂದರೆ ಮುದುಡಿ ಹೋಗಿತ್ತು. ಕಮಲ ಧಾರವಾಡ ಜಿಲ್ಲೆಯಲ್ಲಿ ಮುದುಡಿ ಹೋಗಿತ್ತು. ಈಗಾಗಲೇ ಜಗದೀಶ್ ಶೆಟ್ಟರ್ ಗರ್ ವಾಪಸಿದ ನಂತರ ಕಮಲ ಮತ್ತೆ ಅರಳಿದೆ. ಹೀಗಾಗಿ ಇಲ್ಲಂದರೆ ಪಕ್ಷ ಸಂಘಟನೆಗೆ ಮುಂಬರುವ ಲೋಕಸಭಾ ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಕಾರ್ಯಕಾರಿಣಿ ಸಭೆಯನ್ನು ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಮಾಡಲಾಗ್ತದೆ. ಅಂದರೆ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು ಮತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇರ್ಬೋದು, ಈ ಇಬ್ಬರು ಹಾವು ಮುಂಗ್ಸಿ ಥರ ಕಳೆದ 9 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಕಚ್ಚಾಡುವಂತಹ ಕೆಲಸವನ್ನು ಮಾಡಿದರು ಮತ್ತು ಮಾತಿನ ವಾಗ್ದಾಳಿಯನ್ನು ನಡೆಸಿದರು. ಈಗ ಒಂದೇ ವೇದಿಕೆಯಲ್ಲಿ 9 ತಿಂಗಳ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದೇ ವೇದಿಕೆ, ಅದು ರಾಜಕೀಯ ಒಂದು ವೇದಿಕೆಯಲ್ಲಿ ಕಾರ್ಯಕಾರಿಣಿ ಸಭೆಯ ಒಂದು ವೇದಿಕೆಯಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಆದರೆ ಈಗ ಒಂದು ಕಡೆ ಕೇವಲ ಇಲ್ಲಿನ ತೋರಿಕೆಗಾಗಿ ಈ ಇಬ್ಬರು ನಾಯಕರು ವೇದಿಕೆ ಮೇಲೆ ಇವತ್ತು ಸಮಾಗಮ ಆಗ್ತಾರೆ. ಆದರೆ ಈ ಇಬ್ಬರ ನಡುವೆ ವೈಮನಸ್ಸು ಅದೇ ರೀತಿಯಾಗಿದೆ. ಅಂದರೆ 9 ತಿಂಗಳಕ್ಕಿಂತ ಮುಂಚೆ ಇಲ್ಲಿ ಅಂದರೆ ಜಗದೀಶ್ ಶೆಟ್ಟರ್ ಮತ್ತು ಇಲ್ಲಿ ಪ್ರಹ್ಲಾದ್ ಜೋಶಿ ಅಂದರೆ ಉತ್ತರ ಕರ್ನಾಟಕದ 2 ಜೋಡೆತ್ತುಗಳು. ಆದರೆ 2 ಜೋಡೆತ್ತುಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗದೆ ಕಾರಣ ಈ ಜೋಡೆತ್ತುಗಳು ಅಗಲಿದ್ದು ಅಷ್ಟೇ ಸಹಿತ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಇಲ್ಲಿ ನೇರವಾಗಿ ವಾಗ್ದಾಳಿಯನ್ನು ಇಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾಡಿದರು. ಅದು ಯಾವ ಮಟ್ಟಿಗೆ ಅಂದರೆ ನನಗೆ ಟಿಕೆಟ್ ತಪ್ಪಿಸಲು ಮೂಲ ಕಾರಣವೇ ಇಲ್ಲಿ ಅಂತಂದರೆ ಪ್ರಹ್ಲಾದ್ ಜೋಶಿ ಅನ್ನೋ ಮಟ್ಟಿಗೆ ಇಲ್ಲಿ ಅಂದರೆ ವಾಗ್ದಾಳಿಯನ್ನು ಜಗದೀಶ್ ಶೆಟ್ಟರ್ ಮಾಡಿದರು. ಅಷ್ಟೇ ಸಹಿತ ಇಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಸೇಡು ತೀರಿಸಿಕೊಳ್ಳಲು ಎಲ್ಲ ರೀತಿಯಿಂದ ಪ್ಲಾನನ್ನು ಜಗದೀಶ್ ಶೆಟ್ಟರ್ ಇಲ್ಲಿ ಕಾಂಗ್ರೆಸ್ಗೆ ಸೇರಿದ ಮೇಲೆ ಮಾಡಿದರು. ಆದರೆ ಈಗ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಒಂದು ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ಇಲ್ಲಿ ಅಂತಾರೆ ಎಲ್ಲವೂ ಫೇಲ್ ಆಗಿದೆ. ಯಾಕಂದರೆ ಮರಳಿ ಇವರು ಗಾರು ವಾಪಸಿಯಾಗಿದ್ದಾರೆ. ಆದರೂ ಸಹಿತ ಜಗದೀಶ್ ಶೆಟ್ಟರ್ ಇವತ್ತು ಒಳಗೆ ಹಲ್ಲು ಮಸಿಯುವಂತಹ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಮೂಲ ಕಾರಣ ಏನಂದರೆ ಹೇಗಾದರೂ ಮಾಡಿ ಪ್ರಹ್ಲಾದ್ ಜೋಶಿ ಅವರ ಮೇಲಿನ ಸೇಡನ್ನು ಈಗ ಜಗದೀಶ್ ಶೆಟ್ಟರ್ ತೀರಿಸಿಕೊಳ್ಬೇಕಾಗಿದೆ. ಹೀಗಾಗಿ ಅದಕ್ಕೆ ಅಸ್ತ್ರವನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾಕಂದರೆ ಲಿಂಗಾಯತ ಅಸ್ತ್ರವನ್ನು ಇಟ್ಟುಕೊಂಡು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ತಪ್ಪಿಸಿ ಇಲ್ಲಿ ತಮಗೆ ಅಥವಾ ಇಲ್ಲಿಂದ್ರೆ ತಮ್ಮ ಶಿಷ್ಯ ಬಳಗದಲ್ಲಿ ಗುರುಸ್ಕೊಂಡಿರುವಂಥವ್ರಿಗೆ ಟಿಕೆಟ್ ಕೊಡಿಸುವಂತಹ ಕೆಲಸವನ್ನು ಇವತ್ತು ಜಗದೀಶ್ ಶೆಟ್ಟರ್ ಮಾಡ್ತಾರೆ ಅನ್ನೋದು ಊಹಾಪೋಹಗಳು ಆದರೆ ಎದ್ದಿವೆ. ಆದರೆ ಏನೇ ಆಗಲಿ 9 ತಿಂಗಳ ಬಳಿಕ ಇವತ್ತು ಧಾರವಾಡ ಜಿಲ್ಲೆ ಒಂದು ಪಕ್ಷ ಸಂಘಟನೆ ಮಾಡ್ತಿದೆ. 9 ತಿಂಗಳ ಬಳಿಕ 2 ಜೋಡೆತ್ತುಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇರೋದು ಒಂದು ಕಡೆ ಧಾರವಾಡ ಜಿಲ್ಲೆಯ ಒಂದು ಕಾರ್ಯಕರ್ತರಿಗೆ, ಅದರಲ್ಲಿ ಬಿಜೆಪಿಯ ಕಾರ್ಯಕರ್ತರಿಗೆ ಹುಮ್ಮಸ್ಸು ಮೂಡಿಸಿದೆ.